ಒಂದು ಏಜಿಗೆ ಮುಂಚೆನೇ ತುಂಬಾ ಬಿಳಿ ಕೂದಲು ಆಗಲಿಕ್ಕೆ ಶುರುವಾಗಿದೆ. ಆದರೆ ಕೂದಲನ್ನು ಕಪ್ಪಾಗಿಸ್ಕೊಳ್ಬೇಕು, ಯಾವುದೇ ರೀತಿಯ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂಥೇಳಿ ನಿಮಗೂ ಕೂಡ ಅನಿಸ್ತಾ ಇದ್ದರೆ ಇವತ್ತಿನ ಈ ಒಂದು ವಿಡಿಯೋ 100% ಆಗಿ ನಿಮಗಾಗಿ ಅಂತಲೇ ಹೇಳ್ಬೋದು. ತುಂಬ ನ್ಯಾಚುರಲ್ ಪದಾರ್ಥಗಳಿಂದ ಮಾಡಿಕೊಂಡಿರುವಂಥ ಈ ಒಂದು ರೆಮಿಡಿಯನ್ನು ನಿಮ್ಮ ಕೂದಲಿಗೆ ಹಚ್ಚುತ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ, ದಟ್ಟವಾಗಿ ಬೆಳೆಯುತ್ತೆ, ಜೊತೆಗೆ ಉದುರ್ತಾ ಇದ್ದರೆ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಈ ಒಂದು ಮನೆಮದ್ದನ್ನು ಬಳಸೋದ್ರಿಂದ ಖಂಡಿತವಾಗ್ಲೂ ಆಗೋದಿಲ್ಲ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ಸೂಪರಾಗಿರುವಂಥ ಹೋಮ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಹಂಚನ್ನು ಬಿಸಿಗಿಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ನಲ್ಲಿಕಾಯಿ ಅನ್ನುವಂಥದ್ದು ಏನಿದೆ ಇದು ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಮಾಡುತ್ತೆ. ತುಂಬ ಉದ್ದವಾಗಿ ಕೂದಲು ದಟ್ಟವಾಗಿ ಸೊಂಪಾಗಿ ಕಪ್ಪಾಗಿ ಬೆಳೆಯುವಂತೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಉದುರೋದನ್ನು ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಳುವಂಥ ಒಂದು ಔಷಧಿ ಗುಣಗಳನ್ನು ಇದು ಒಳಗೊಂಡಿದೆ. ಇನ್ನು ಈ ಒಂದು ನಲ್ಲಿಕಾಯಿನ ಬಳಕೆ ಏನಿದೆ ಅದು ತುಂಬ ಹಿಂದಿನಿಂದನೂ ಇದೆ ಅಂತಲೇ ಹೇಳ್ಬೋದು. ಅಜ್ಜಿ ಅಮ್ಮಂದ್ರ ಕೂದಲು ತುಂಬಾ ಕಪ್ಪಾಗಿದೆ, ಜೊತೆಗೆ ಉದ್ದವಾಗಿ ಕೂಡ ಬೆಳೆದಿರತ್ತೆ. ಯಾಕಂದರೆ ಅವರು ಅವರ ಒಂದು ಹೇರ್ ಕೇರ್ನಲ್ಲಿ ಹೆಚ್ಚಾಗಿ ನಲ್ಲಿಕಾಯಿಯನ್ನು ಬಳಸ್ತಾ ಇದ್ದರು. ಹಾಗಾಗಿ ಎಣ್ಣೆಗಳಲ್ಲಿ ಹೇರ್ ಪ್ಯಾಕು ಈ ರೀತಿ ಹೆಚ್ಚಾಗಿ ನಲ್ಲಿಕಾಯಿಯನ್ನು ಬಳಸೋದ್ರಿಂದ ಖಂಡಿತವಾಗ್ಲೂ ಕೂದಲು ತುಂಬ ಏನು ಬೇಗ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ, ಅದನ್ನು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ವಯಸ್ಸಾದ್ರೂ ಕೂಡ ಕೂದಲು ಕಪ್ಪಾಗೋದಿಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಉದುರೋದು ತುಂಬ ಅಂದರೆ ತುಂಬ ಕಡಿಮೆನೇ ಆಗಿರುತ್ತೆ. ಉದ್ದವಾಗಂತೂ ಕೂದಲು ತುಂಬ ಉದ್ದವಾಗಿ ಕೂದಲು ಬೆಳಿಲಿಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಅಂದರೆ ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇದಾಗಿದೆ. ಈಗ ಈ ರೀತಿ ಆದಮೇಲೆ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಿರೋವಂಥ ಈ ಒಂದು ಪೌಡರ್ ಇತ್ತು ಅಂದರೆ ನಮಗೆ ತಕ್ಷಣದಲ್ಲೇ ಒಂದೊಳ್ಳೆ ಹೇರ್ ಡೈನ ರೆಡಿ ಮಾಡ್ಕೊಳ್ಬೋದು. ಒಂದೊಳ್ಳೆ ಹೇರ್ ಆಯಿಲನ್ನು ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಖಂಡಿತವಾಗ್ಲೂ ಈ ರೀತಿ ಮಾಡಿ ಇಟ್ಕೊಳ್ಳಿ. ತಕ್ಷಣದಲ್ಲೇ ಹೇರ್ ಡೈ ಅಥವಾ ಹೇರ್ ಆಯಿಲ್ಗಳನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಇನ್ನು ಒಂದು ಅದ್ಭುತವಾಗಿರುವಂಥ ಹೇರ್ ಆಯಿಲನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಒಂದು ಬೌಲಿಗೆ 1 ಟೀ ಸ್ಪೂನ್ ಆಗುವಷ್ಟು ಹುರಿದಿರುವಂಥ ನಲ್ಲಿಕಾಯಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನೋಡಿ, ಕರಿಬೇವಿನ ಎಲೆಗಳೇನಿರುತ್ತೆ ಅದನ್ನು ಒಣಗಿಸಿರೋವಂಥದ್ದು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹಿತವಾಗಿ 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕರಿಬೇವಿನ ಎಲೆಗಳ ಒಂದು ಗುಣಗಳ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಕೂದಲು ಸದೃಢವಾಗಿ ಸಮೃದ್ಧಿಯಾಗಿ ಕಪ್ಪಾಗಿ ಉದ್ದವಾಗಿ ದಟ್ಟವಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಬಿಳಿ ಕೂದಲಿನ ಸಮಸ್ಯೆ ಇತ್ತು ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇದನ್ನು ಹೆಚ್ಚಾಗಿ ಬಳಸ್ತಾ ಬರೋದ್ರಿಂದ ಬಿಳಿ ಕೂದಲು ಆಗೋದನ್ನು ತಡೆಗಟ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆನಂತರ ನಾನೇನು ತೊಗೊಳ್ತಾ ಇದ್ದೀನಿ, 1 ಇನ್ಸ್ಟೆಂಟ್ ಕಾಫಿ ಪೌಚನ್ನು ಅಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ. ಈ ಒಂದು ಕಾಫಿ ಪೌಡರನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಹೊಳಿಲಿಕ್ಕೆ ಶುರುವಾಗುತ್ತೆ. ಇನ್ಸ್ಟೆಂಟಾಗಿ ಹೊಳಪು ಬರ್ತಾ ಹೋಗುತ್ತೆ. ಜೊತೆಗೆ ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ. ಡಲ್ ಆಗಿದೆ, ರಫ್ ಆಗಿದೆ, ಒರಟಾಗಿದೆ ಅನ್ನುವಂಥ ಕೂದಲು ಕೂಡ ತುಂಬ ಸಾಫ್ಟ್ ಆಗುತ್ತೆ. ಇನ್ನು ಬಿಳಿ ಕೂದಲು ಹೆಚ್ಚಾಗಿದೆ ಅಂದರೆ ಒಂದು ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಕಾಫಿ ಪೌಡರನ್ನು ಬಳಸಿ ನೋಡಿ, ಆ ಒಂದು ಮ್ಯಾಜಿಕ್ ನಿಮ್ಮ ಕಣ್ಮುಂದೆನೇ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತೆ. ನೋಡಿ, 1 ಟೇಬಲ್ ಸ್ಪೂನ್ ಆದರೆ ಸಾಕಾಗತ್ತೆ. ನಾನಿಲ್ಲಿ ಕಾಫಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಉದ್ರೋದನ್ನು ಸಹಿತವಾಗಿ ನಾವು ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಒಂದು ಒಳ್ಳೆ ಹೊಳಪು ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ. ಅಷ್ಟು ಒಂದು ಒಳ್ಳೆ ರಿಸಲ್ಟನ್ನು ಈ ಒಂದು ಕಾಫಿ ಪೌಡರ್ ಅನ್ನುವಂಥದ್ದು ನೀಡ್ತಾ ಹೋಗುತ್ತೆ. ನೋಡಿ, ಇದಷ್ಟು ಪದಾರ್ಥಗಳನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಲ್ಲಿಕಾಯಿ ಪೌಡರು, ಕರಿಬೇವಿನ ಎಲೆಯ ಪೌಡರು ಮತ್ತು ಕಾಫಿ ಪೌಡರ್ 3 ಕೂಡ ಕೂದಲಿಗೆ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ಹೊಳಪು ನೀಡೋದಲ್ಲದೆ ಒಂದು ಒಳ್ಳೆ ಗ್ರೋತನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತವೆ. ಅದಷ್ಟನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ರೆಗ್ಯುಲರಾಗಿ ಯಾವ ಎಣ್ಣೆನ ಬಳಸ್ತೀರೋ ಅದನ್ನು ಸಹಿತವಾಗಿ ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಎಲ್ಲವನ್ನು ಸೇರಿ ಒಟ್ಟು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀವಲ್ಲ, ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಇದಾಗಿದೆ. ಈಗ ಈ ಒಂದು ಆಯಿಲನ್ನು ನೀವು ನಿಮ್ಮ ಕೂದಲಿನ ಬುಡಕ್ಕೆ ನೀಟಾಗಿ ಹಚ್ಚುತ್ತಾ ಬರಬೇಕು. ಈ ರೀತಿ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಪೋಷಕ ತತ್ವಗಳು ಕೂದಲಿನ ಬುಡಕ್ಕೆ ನೀಟಾಗಿ ತಾಗ್ತಾ ಬರೋದ್ರಿಂದ ಗ್ರೋತ್ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ, ಉದುರೋದು ಕಡಿಮೆ ಆಗುತ್ತೆ. ಮುಖ್ಯವಾಗಿ ನಾವಿಲ್ಲಿ ಬಳಸ್ತಾ ಇರೋದು ಬಿಳಿ ಕೂದಲಿನ ಸಮಸ್ಯೆಗಲ್ವಾ, ಹಾಗಾಗಿ ಇದು ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ಬುಡದಿಂದನೇ ಸರಿ ಮಾಡಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ. ಖಂಡಿತವಾಗ್ಲೂ ಈ ರೀತಿ ಆಯಿಲ್ಗಳನ್ನು ಹೆಚ್ಚಾಗಿ ಬಳಸ್ತಾ ಬನ್ನಿ, ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ರೆಡಿ ಮಾಡಿ ಇಟ್ಕೊಂಡಿರೋಂಥ ಆಯಿಲನ್ನು ನೋಡಿ, ಈ ರೀತಿ ಸ್ವಲ್ಪ ಹತ್ತಿಯನ್ನು ಅಥವಾ ಕಾಟನ್ ತೊಗೊಂಡು ಅದರಲ್ಲಿ ನೋಡಿ ಈ ರೀತಿ ಅದ್ಬಿಟ್ಟು ನೀಟಾಗಿ ರೂಟ್ಸಿಗೆ ಹಚ್ಕೊಳ್ಳಿ, ಇಲ್ಲ ಬೆರಳಿನ ಸಹಾಯದಿಂದ ಕೂಡ ನೀವು ಹಚ್ಕೊಳ್ಬೋದು. ಈ ರೀತಿ ಹಚ್ಚಿ ಚೆನ್ನಾಗಿ ಮಸಾಜನ್ನು ಮಾಡ್ಕೊಳ್ಳಿ ಒಂದು 2-3 ನಿಮಿಷಗಳ ಕಾಲ. ಆನಂತರ ಹಾಗೆಯೇ ಬಿಟ್ಬಿಡಬೇಕು. ಖಂಡಿತವಾಗ್ಲೂ ಈ ಒಂದು ಹೇರ್ ಆಯಿಲನ್ನು ನೀವು ಬಳಸ್ತಾ ಬರೋದ್ರಿಂದ ಸೂಪರಾಗಿರೋಂಥ ರಿಸಲ್ಟನ್ನೇ ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾವುದೇ ಒಂದು ಕೆಮಿಕಲ್ ಡೈ ಕೂಡ ನಿಮಗೆ ಇಷ್ಟೊಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೋ ಇಲ್ಲೋ, ಈ ಒಂದು ಹೇರ್ ಆಯಿಲನ್ನು ಬಳಸ್ತಾ ಬನ್ನಿ. ಯಾವುದೇ ಒಂದು ಕೆಮಿಕಲ್ ಪದಾರ್ಥಗಳನ್ನು ಬಳಸದೇ ಬರೀ ಆಯಿಲನ್ನು ಹಚ್ಚಿ ಕೂಡ ನಾವು ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಕೂದಲಿನ ಬುಡಕ್ಕೆ ನೀಟಾಗಿ ಹಚ್ಕೊಳ್ಬೇಕು. ನೀವು ಬೇಕಿತ್ತು ಅಂದರೆ ತುದಿವರೆಗೂ ಕೂಡ ಹಚ್ಕೊಳ್ಬೋದು, ಆದರೆ ನಮಗೆ ಮುಖ್ಯವಾಗಿ ಇದು ಬೇಕಾಗಿರೋದು ರೂಟ್ಸಿಗೆ. ಹಾಗಾಗಿ ರೂಟ್ಸಿಗೆ ಹಚ್ಚಿಬಿಟ್ಟು ಒಂದು ಅರ್ಧ-ಮುಕ್ಕಾಲು ಗಂಟೆ ಹಾಗೆ ಬಿಟ್ಟು ಹೇರ್ ವಾಶನ್ನು ಮಾಡ್ಕೊಳ್ಳಿ. ವಾರದಲ್ಲಿ 2-3 ಬಾರಿ ಮಾಡಿ ನೋಡಿ, ಅದ್ಭುತವಾಗಿರೋಂಥ ವ್ಯತ್ಯಾಸವನ್ನು ನೀವೇ ಗಮನಿಸ್ತೀರಾ. ಇನ್ನು ನಮಗೆ ಆಯಿಲೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಜೊತೆಗೆ ಎಣ್ಣೆಯನ್ನು ಹಚ್ಚಿ ಕಾಯೋದಕ್ಕಾಗೋದಿಲ್ಲ, ಅದು ಅಷ್ಟು ಒಳ್ಳೆಯ ರಿಸಲ್ಟ್ ನೀಡೋದಿಲ್ಲ. ನಮಗೆ ತಕ್ಷಣದಲ್ಲೇ ಕೂದಲು ಕಪ್ಪಾಗಬೇಕು ಅಂದರೆ ಈ ಒಂದು ಹೇರ್ ಡೈಯನ್ನು ನೀವು ಹಚ್ಚುತ್ತಾ ಬನ್ನಿ. ಒಂದೇ ವಾಶಲ್ಲಿ ಕೂದಲು ಇನ್ಸ್ಟೆಂಟಾಗಿ ಕಪ್ಪಾಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆಗೆ ಯಾವುದೇ ಕೆಮಿಕಲ್ ಪದಾರ್ಥಗಳನ್ನು ಬಳಸದೇ ಒಳ್ಳೆ ನ್ಯಾಚುರಲ್ ಪದಾರ್ಥಗಳನ್ನು ಹಾಕ್ಕೊಂಡು ಕೂಡ ನಾವು ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು. ಅದಕ್ಕಾಗಿ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಗೆ ಮೆಹಂದಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ನಂತರ 1 ಟೀ ಸ್ಪೂನಷ್ಟು ನಾವು ಮೊದಲೇ ಮಾಡಿಟ್ಕೊಂಡಿರೋಂಥ ನಲ್ಲಿಕಾಯಿ ಪೌಡ್ರು, ನಂತರ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಕರಿಬೇವಿನ ಎಲೆಯ ಪೌಡ್ರು, ಅದನ್ನು ಸಹಿತವಾಗಿ ಸೇರಿಸ್ಕೊಂಡು ಸ್ವಲ್ಪ ಕಾಫಿ ಪೌಡರ್ 1 ಟೀ ಸ್ಪೂನಷ್ಟು ಕಾಫಿ ಪೌಡರನ್ನು ಸೇರಿಸ್ಕೊಂಡು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ಟೀ ಡಿಕಾಕ್ಷನ್ ಹಾಕ್ಕೊಳ್ಬೋದು, ಅಥವಾ ಬೀಟ್ರೂಟ್ ರಸವನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ಕಲಿಸ್ಕೊಳ್ಳಿ. ತುಂಬ ತೆಳುನೂ ಇರಬಾರ್ದು, ಗಟ್ಟಿನೂ ಇರಬಾರ್ದು, ಆ ಹದದಲ್ಲಿ ಕಲಿಸ್ಕೊಳ್ಳಿ. ನಂತರ ನಾನಿಲ್ಲಿ 1 ಹೋಳು ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲ ಮೊಸರು ಕೂಡ ನೀವಿಲ್ಲಿ ಸೇರಿಸ್ಕೊಳ್ಬೋದು. 2ರಲ್ಲಿ 1 ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ತೆಳು ಆದರೆ ಕೂದಲಿಗೆ ಅಂಟೋದಿಲ್ಲ, ತುಂಬ ಗಟ್ಟಿ ಆದರೆ ಒಳ್ಳೆ ಬಣ್ಣ ಬರೋದಿಲ್ಲ. ಹಾಗಾಗಿ ನೋಡಿಕೊಂಡು ಒಂದು ಹದದಲ್ಲಿ ಈ ಒಂದು ಮಿಶ್ರಣವನ್ನು ಬಿಟ್ಟು ಇದನ್ನು ನೀವು ಒಂದು ಅರ್ಧ ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ನೀವು 2-3 ಗಂಟೆ ಬಿಡಬೇಕು ಅಥವಾ ಇಡೀ ರಾತ್ರಿ ಬಿಡಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಕಲಿಸಿದ ತಕ್ಷಣದಲ್ಲೇ ಹಚ್ಕೊಳ್ಬೋದು. ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕಾಗುತ್ತೆ, ಒಳ್ಳೆ ಬಣ್ಣ ಬರುತ್ತೆ ಕೂದಲಿಗೆ. ನೋಡಿ ಇದಾಗಿದೆ. ಈಗ ಇದನ್ನು ನಾನು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಇಡ್ತಾ ಇದ್ದೀನಿ. ಅಥವಾ ನಾವು ಹಿಂದಿನ ದಿನ ಕಲಿಸಿ ಮಾರನೇ ದಿನ ಹಚ್ಕೊಳ್ತೀವಿ ಅಂದರೆ ಆ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ ಒಂದು ಅರ್ಧ ಗಂಟೆಗಳ ನಂತರ ಅದರ ಬಣ್ಣ ನೋಡಿ ಚೇಂಜ್ ಆಗಲಿಕ್ಕೆ ಶುರುವಾಗಿದೆ. ಇದು ಸ್ವಲ್ಪ ನೆಂದುಕೊಂಡಿದೆ. ಈ ಸಮಯದಲ್ಲಿ ಇದು ಹಚ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಸಮಯ ನೆನೆಸಿದ್ರೆ ಒಳ್ಳೆ ಬಣ್ಣ ಬರುತ್ತೆ. ತಕ್ಷಣದಲ್ಲಿ ಕೂಡ ನೀವು ಈ ರೀತಿ ಹಚ್ಕೊಳ್ಬೋದು. ಒಂದು ಅರ್ಧ-ಮುಕ್ಕಾಲು ಗಂಟೆ ಬಿಟ್ಟರೂ ಖಂಡಿತವಾಗ್ಲೂ ಮೆಹಂದಿ ಒಂದು ಒಳ್ಳೆ ಬಣ್ಣವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಕೆಮಿಕಲ್ ಪದಾರ್ಥಗಳನ್ನು ಬಳಸದೇ ಮನೆಯಲ್ಲೇ ಒಂದು ತುಂಬಾ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಹೇರ್ ಡೈ ಅಂತಲೇ ಹೇಳ್ಬೋದು. ಇದನ್ನು ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂದಲಿಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ, ಹೊಳಪು ಬರುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ಜೊತೆಗೆ ಗ್ರೋತನ್ನು ಕೂಡ ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಡಿ ಈ ರೀತಿ ಮೊದಲು ಕೂದಲಿನ ಬುಡದಿಂದ ತುದಿವರೆಗೂ ನೀಟಾಗಿ ಹಚ್ಕೊಳ್ಬೇಕು. ಹಚ್ಚಿಬಿಟ್ಟು ಇದನ್ನು ಒಂದು 2-3 ಗಂಟೆ ತಲೆಯಲ್ಲಿ ಹಾಗೆ ಇಟ್ಕೊಂಡು ಆ ನಂತರ ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಮಾರನೇ ದಿನ ನೀವು ತಲೆಗೆ ಎಣ್ಣೆ ಹಚ್ಚಿಬಿಟ್ಟು ಆ ನಂತರ ಶಾಂಪೂ ವಾಶನ್ನು ಮಾಡ್ಕೊಳ್ಳಿ. ಈ ರೀತಿ ನೀವು 15 ದಿನ ಅಥವಾ ತಿಂಗಳಿಗೊಮ್ಮೆ ಮಾಡಿಕೊಂಡ್ರೂ ಕೂಡ ಕೂದಲಿಗೆ 100% ಆಗಿ ಒಂದೊಳ್ಳೆ ಬಣ್ಣ ಬರೋದಂತೂ ಖಂಡಿತ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.